ಹಾಗೆ ದೊಡ್ಡವರು ಹಿರಿಯರು ಏನು ಮಾಡುವೋಗಿರ್ತಾರೋ ಅದಕ್ಕೆ ನಾವು ಗೌರವಿಸಿದ್ರೇ ನಮ್ಮ ಜೀವನದ ಒಂದು ಏಳಿಗೆ ಆಗೋದಕ್ಕೆ ಸಾಧ್ಯ, ಹೌದಲ್ಲ? ಹಾಗಾಗಿ ಎಲ್ಲರೂ ಅಣ್ಣವರು ಅಕ್ಕವ್ರನ್ನ ನೋಡಿದವರು ಕೈ ಎತ್ತಾರೆ, ಮರೆಯಪ್ಪಣ್ಣವರು ಮತ್ತೆ ದೊಡ್ಡ ಅಕ್ಕವ್ರನ್ನ ಕೈ ಎತ್ತಿ ನೋಡಿರುವಂಥವ್ರು ಕೈ ಎತ್ತಾರೆ. ಎಲ್ಲರ ನೋಡಿಲ್ಲ, ಯಾರು ನೋಡಿಲ್ಲ ಕೈ ಎತ್ರಿ. ಅವರು ಅರ್ಧ ಇದ್ದೀರ, ಇವರು ಅರ್ಧ ಇದ್ದೀರ. ಮತ್ತೆ ನೋಡಿರೋರು ಯಾರು? ನೋಡಿಲ್ಲ ಅಂದರೆ ಸನ್ನಿವೇಶ ಬಂದಿಲ್ಲ. ಅಣ್ಣವ್ರನ್ನ ಅಕ್ಕವ್ರನ್ನ ಅಕ್ಕವ್ರ ಫೋಟೋ ಅಣ್ಣವ್ರ ಫೋಟೋ ಇಲ್ಲ ತೆಗೆದಿಟ್ಟಿದ್ದಾರೆ. ಈಗ ಎತ್ತರಿ ಅಣ್ಣವ್ರನ್ನ ಅಕ್ಕವ್ರನ್ನ ನೋಡಿಲ್ಲದೆ ಇರುವಂಥವ್ರು, ನೋಡಿಲ್ಲ ಅನ್ನೋರು ಅಂದ್ರೆ ಅವರ ಸೂಕ್ಷ್ಮ ರೀತಿಯಲ್ಲಿ ಅವ್ಯಕ್ತ ಪಾಲನೆ. ಇವರಿಗೆಲ್ಲ ನಮಗೆಲ್ಲ ಸಾಕಾರದ ಪಾಲನೆ, ಇವರೆಲ್ಲರಿಗೂ ಅವ್ಯಕ್ತ ಪಾಲನೆ, ಹೌದಲ್ಲ? ಆದ್ರೆ ಅವರ ವಿಚಾರ ಅಂತೂ ತಾವೆಲ್ಲ ಕೇಳಿದಿರಲ್ಲ, ಅಣ್ಣವ್ರದ್ದು ಅಕ್ಕವ್ರದ್ದು ಯಾರೆಲ್ಲ ಕೇಳಿದ್ದೀರಾ? ಅವರವರ ಸೇವಾ ಕೇಂದ್ರದಲ್ಲೂ ಕೇಳಿರ್ತೀರ. ಮತ್ತೆ ಮರೆಯಪ್ಪನ ಪಳ್ಳಕ್ಕೆ ಬಂದಾಗಲೂ ಕೂಡ ಅವರ ಒಂದು ವಿಶೇಷತೆಗಳನ್ನ, ಅವರ ಒಂದು ಸೇವೆಯ ಒಂದು ಪ್ರತಿಫಲವನ್ನ ನಾವೆಲ್ಲರೂ ನೋಡಿದೀವಿ, ಕೇಳಿದೀವಿ, ಹೌದಲ್ಲ? ಅಂದಾಗ ಅವರ ಪ್ರತಿಯಾಗಿ ನಾವೇನು ಕೊಡಬೇಕೆಲ್ಲರೂ? ಗೌರವ ಕೊಡಬೇಕು. ಅದೇ ರೀತಿ ಡ್ರಾಮಾ ಬಹಳ ವಿಚಿತ್ರ, ಬಹಳ ರಹಸ್ಯವಾಗಿರುವಂಥದ್ದು. ಡ್ರಾಮಾ ಬಹಳ ಅದ್ಭುತ, ಅದು ಊಹಿಸೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ಸಂಕಲ್ಪದಲ್ಲಿ ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಡ್ರಾಮಾ ಯಾರಿಗೆ ಗೊತ್ತು? ಶಶಿಕನಿ ಮುಂದೆ ಬಂದರೆ ಒಳ್ಳೆಯದು ಅನ್ನಕ್ಕೆ. ಅಂದರೆ ವಿಶೇಷವಾಗಿ ಅಕ್ಕ ಶಶಿಕ ಅಣ್ಣವರ ಪಾಲನೆ, ಅಣ್ಣವರ ಒಂದು ಮುರುಳಿನ ಕೇಳಿ ಕೆಲವರು ಬಹಳ ವಿಶೇಷವಾಗಿ ಅನುಭವ ಮಾಡಿರುವಂಥವ್ರು. ಡ್ರಾಮಾ ವಿಚಿತ್ರವೇ, ಡ್ರಾಮಾ ಅದ್ಭುತವೇ, ಡ್ರಾಮಾ ರಹಸ್ಯವೇ. ಅಂತ ಒಂದು ಡ್ರಾಮಾದಲ್ಲಿ ಬಾಬಾ ಈ ಒಂದು ಡ್ರಾಮಾವನ್ನು ಬಹಳ ಸುಂದರವಾಗಿ ರಚನೆ ಮಾಡಿದ್ದಾರೆ. ಈ ಸುಂದರವಾದಂಥ ನಾಟಕದಲ್ಲಿ ಪ್ರತಿಯೊಂದೂ ಕೂಡ ನಾವು ಕೇಳದಂಗೆ ಸಂಗಮ ಯುಗ ಅನ್ನೋದು ಕಲ್ಯಾಣಕಾರಿ ಯುಗ. ಸಂಗಮ ಯುಗದಲ್ಲಿ ಏನೆಲ್ಲ ನಡೆಯಿತು, ಯಾವುದೂ ಸಹ ಅಕಲ್ಯಾಣ ಇಲ್ಲ, ಪ್ರತಿಯೊಂದರಲ್ಲೂ ಕೂಡ ಕಲ್ಯಾಣ. ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ ನಾವು ಬಾಬುರ ಹಿಸ್ಟ್ರಿಯನ್ನು ರೀಸೆಂಟಾಗಿ ನಾವೆಲ್ಲ ಒಂದು ಪಿಕ್ಚರನ್ನು ನೋಡಿದ್ವಿ. ಯಾವುದು? ಭಾಗ್ಯವಿಧಾತ ಪಿಕ್ಚರನ್ನು ಯಾರೆಲ್ಲ ನೋಡಿದ್ರಿ? ಇಷ್ಟೇ ಜನನ ಅವ್ರವ್ರ ಸೇವಾ ಕೇಂದ್ರದಲ್ಲಿ ಹಾಕಿರ್ಬೇಕಲ್ಲ ಭಾಗ್ಯವಿಧಾತ ಪಿಕ್ಚರು. ಸರಿ, PM ಪಾರ್ಕಲ್ಲಿ ಮೊನ್ನೆ ಎಲ್ಲ ಕೆಲವರು ಮಿಲನಕ್ಕೆ ಬಂದಂಥವ್ರು, PM ಪಾರ್ಕಲ್ಲಿ ಮಧುಬನದಲ್ಲಿ ಬಂದಂಥವ್ರು ಈ ಸರಿ ಬಹಳ ಬಾಬುರ ಹಿಸ್ಟ್ರಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಏನು ಅದ್ಭುತ? ಬಾಬಾ ಕರಾಚಿನಲ್ಲಿ ಶಿವಬಾಬಾ ಬಂದರು. ಆ ಕರಾಚಿಯಲ್ಲಿ ಇಂತೆಂಥ ಗಲಾಟೆಗಳು ಕೂಡ ಆಯಿತು, ಎಷ್ಟು ಸೇವೆ ಆಗಿತ್ತು ಅಷ್ಟೇ ಎಲ್ಲವೂ ಕೂಡ ಹೇಳ್ತಾರಲ್ಲ, ಒಂದು ಒಳ್ಳೆ ಕಾರ್ಯದಲ್ಲಿ, ಶುಭ ಕಾರ್ಯದಲ್ಲಿ ಸಾಕಷ್ಟು ವಿಘ್ನಗಳಂತೇಳಿ. ಹಾಗೆ ಜಗತ್ತಲ್ಲಿ ಶಿವಬಾಬಾ ಬಂದಾಗ, ಬ್ರಹ್ಮಬಾಬನಲ್ಲಿ ಪರಕಾಯ ಮಾಡಿದಾಗ ಬಾಬಾವರು ಎಷ್ಟು ಶಕ್ತಿ ಜಾಸ್ತಿ ಆಗಿತ್ತು ಅಷ್ಟೇ ಮಾಯ ಶಕ್ತಿನೂ ಕೂಡ ದೊಡ್ಡದಾಗೆ ನಡೆಯಿತು. ಏಕೆಂದರೆ ಡ್ರಾಮಾ ಕಲ್ಯಾಣ ಕಾರ್ಯ. ಒಂದು ವೇಳೆ ಕರಾಚಿ ಟೈಮಲ್ಲಿ ಕರಾಚಿನಲ್ಲಿ ಅಲ್ಲಿ ಗಲಾಟೆ ಮಾಡಲಿಲ್ಲ ಅಂದರೆ ಬಾಬಾ ಅಲ್ಲಿಂದ ಮಧುಬನಕ್ಕೆ ಸ್ಥಳಾಂತರ ಆಗ್ತಿರ್ಲಿಲ್ಲ. ಅದಂದಾಗ ಏನಿದೆ ಡ್ರಾಮಾ ಕಲ್ಯಾಣಕಾರಿ, ಅಂದಾಗ ಏನಿದೆ ಡ್ರಾಮಾ ಕಲ್ಯಾಣಕಾರಿ, ಹೌದಲ್ಲ? ಈ ಕಲ್ಯಾಣಕಾರಿ ಡ್ರಾಮಾ ಆ ರೀತಿ ಆಗಿದ್ದಕ್ಕೆ ಇವತ್ತು ಬಾಬಾ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡೋದು ಮೇಲೆ ಎಷ್ಟು ಬೇಹದ್ದಿನ ವಿಸ್ತಾರವಾಗಿ ಸೇವೆಯಾಗಿದ್ದು ಆ ಕಾರಣವೇ, ಹೌದಾ ಇಲ್ಲ? ಆ ಕಾರಣನೇ ಇಷ್ಟು ವಿಸ್ತಾರವಾಗಿ ಇವತ್ತು ನಾವು ನೀವು ಜಗತ್ತಲ್ಲಿ ಭಾವನ ಪ್ರತ್ಯಕ್ಷತೆ ಆಗಲಿಕ್ಕೆ ಅದೊಂದೇ ಒಂದು ಕಾರಣ. ಇನ್ನು ಅದೇ ರೀತಿ ಭಗವದ್ಗೀತೆಯಲ್ಲಿ ನಾವೆಲ್ಲ ಕೇಳಿದ್ದೀವಿ, 3 ಶಬ್ದ ಹೇಳ್ತಾರೆ,